ಅಯೋಧ್ಯೆಯಲ್ಲಿ ಮೊಳಗಲಿದೆ ನಮ್ಮ ಕನ್ನಡದ ಹಾಡು. ಎಸ್, ಗಜಾನನ ಶರ್ಮಾ ಬರೆದಿರುವ ಕನ್ನಡದ ಹಾಡು ಅಯೋಧ್ಯೆಯಲ್ಲಿ ಮೊಳಗಲಿದೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎಂಬ ಗೀತೆ. ಈ ನಡುವೆ ಇಡೀ ಕನ್ನಡಿಗರು ಹೆಮ್ಮೆ ಪಡುವಂತಹ ಸುದ್ದಿ ಇದು ಅಂತಲೇ ಹೇಳಬಹುದು. ಟ್ವೀಟ್ ಮೂಲಕ ಮಾಹಿತಿಯನ್ನ ಕೂಡ ತಿಳಿಸಿದೆ ರಾಮ ಮಂದಿರ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಈ ಹಾಡು ಅಯೋಧ್ಯೆಯಲ್ಲಿ ಪ್ಲೇ ಆಗಲಿದೆ ಅನ್ನೋದರ ಕುರಿತಾಗಿ ಸ್ವತಃ ಮಂದಿರವೇ ಟ್ವೀಟ್ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದೆ. ಇನ್ನು ಸುದ್ದಿ ತಿಳಿದ ಗೀತೆ ರಚನಾಕಾರರು ಗಜಾನನ ಶರ್ಮಾ ಫುಲ್ ಖುಷಿಯಾಗಿದ್ದಾರೆ ಅಂತಲೇ ಹೇಳಬಹುದು. ಉತ್ತರ ಕರ್ನಾಟಕದವರಾದ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದು ಈ ಹಾಡನ್ನ ರಚಿಸಿದ್ದಾರೆ. ಈಗ ಇವರ ಹಾಡು ಅಯೋಧ್ಯೆಯಲ್ಲಿ ಮೊಳಗಲಿದ್ದು, ಈ ಬಗ್ಗೆ ಮಂದಿರ ಟ್ರಸ್ಟ್ ಕಳೆದ 3 ದಿನದ ಹಿಂದಷ್ಟೇ ಟ್ವಿಟರ್ನಲ್ಲಿ ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿತ್ತು. ಇನ್ನು ತಮ್ಮ ಆನಂದಕ್ಕೆ ಪರವೇ ಇಲ್ಲ ಅಂತ ಗಜಾನನ ಶರ್ಮಾ ಕೂಡ ತಿಳಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇವರೇ ರಚಿಸಿರುವಂತಹ ಹಾಡು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಈ ಹಾಡನ್ನ ಇವರೇ ರಚಿಸಿರೋದು. ಉತ್ತರ ಕರ್ನಾಟಕದವರು, ಇವರು ಸದ್ಯಕ್ಕೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇನ್ನು ಈಗ ಇವರ ಹಾಡು ಅಯೋಧ್ಯೆಯಲ್ಲಿ ಮೊಳಗಲಿದೆ, ಅಯೋಧ್ಯೆಯಲ್ಲಿ ನಮ್ಮ ಕನ್ನಡ ಹಾಡು ಮೊಳಗಲಿದೆ ಅನ್ನೋ ವಿಚಾರವನ್ನ ಕೇಳಿ ಇಡೀ ಕನ್ನಡಿಗರೇ ಹೆಮ್ಮೆ ಪಟ್ಟಿದ್ದಾರೆ ಅಂತಲೇ ಹೇಳಬಹುದು. ಈ ವಿಚಾರವನ್ನ ಸ್ವತಃ ಮಂದಿರವೇ ಮಂದಿರದ ಟ್ರಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿತ್ತು. ಇನ್ನು ತಮ್ಮ ಆನಂದಕ್ಕೆ ಪರವೇ ಇಲ್ಲ ಅಂತ ಒಂದು ಕಡೆ ಗಜಾನನ ಶರ್ಮಾ ಕೂಡ ಹೇಳಿದ್ದಾರೆ. ರಾಮಚಂದ್ರಾಪುರ ಮಠದ ಶ್ರೀ ರಾಘೇಶ್ವರ ಭಾರತಿ ಸ್ವಾಮಿಗಳು ಅವರ ಮಾತಿನಿಂದ ಬರೆದಂತಹ ಗೀತೆಯೇ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಕೂಡ ಹೇಳಲಾಗಿದೆ. ಸೊ ಹೀಗಾಗಿ ಈ ಹಾಡು ಅಯೋಧ್ಯೆಯಲ್ಲಿ ಮೊಳಗ್ತಾ ಇರೋದು ಇಡೀ ಕನ್ನಡಿಗರ ಹೆಮ್ಮೆಗೆ ಕಾರಣವಾಗಿದೆ. ಇಡೀ ಕನ್ನಡಿಗರ ಹೆಮ್ಮೆ ಇನ್ನಷ್ಟು ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಇದೇ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೆಯಲಿದೆ. ಈಗಾಗಲೇ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ರಾಮ ಭಕ್ತರು ಈಗಾಗಲೇ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕನ್ನಡಿಗರಿಗೆ ಮತ್ತೊಂದು ಖುಷಿಯ ವಿಚಾರ ಇದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈ ಹಾಡನ್ನ ರಚಿಸಿರುವ ಗಜಾನನ ಶರ್ಮಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್, ಎಷ್ಟು ಖುಷಿ ಆಗ್ತಾ ಇದೆ ಸರ್, ನೀವು ರಚಿಸಿರುವ ಹಾಡು ಅಯೋಧ್ಯೆಯಲ್ಲಿ ಮೊಳಗಲಿದೆ ಅನ್ನೋ ವಿಚಾರ ಕೇಳಿ. ಹೌದು, ನನಗೂ ಒಂಥರ ಧನ್ಯತೆ ಭಾವ ಇದೆ. ನಿಜಕ್ಕೂ ಆ ಹಾಡನ್ನ ಅಂದ್ರೆ ನಾವು ಕೇಳ್ತಾ ಇರಬೇಕಾದ್ರೆ ನಮ್ಮನ್ನ ನಾವೇ ಮರ್ತು ಬಿಡ್ತೀವಿ. ಅಷ್ಟೊಂದು ಸೊಗಸಾಗಿರುವಂತಹ ಹಾಡು ಇನ್ನು ಮುಂದೆ ಅಯೋಧ್ಯೆಯಲ್ಲಿ ಬರಲಿದೆ, ಅದು ಕೂಡ ನಮ್ಮ ಕನ್ನಡದ ಹಾಡು. ನೀವು ರಚಿಸಿರುವ ಹಾಡು ಅಯೋಧ್ಯೆಯಲ್ಲಿ ಬರುತ್ತೆ ಅಂತ ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರಾ ಅಂತ? ಇಲ್ಲ, ನಾನು ನಿರೀಕ್ಷೆನೂ ಮಾಡಿರ್ಲಿಲ್ಲ, ಪ್ರಯತ್ನನೂ ಮಾಡಿರ್ಲಿಲ್ಲ, ಮತ್ತೆ ಅದು ಕಲ್ಪನೆ ಕೂಡ ಇರ್ಲಿಲ್ಲ ನನಗೆ. ಏನೋ ಒಂಥರ ಕನ್ನಡಿಗನಾಗಿ ಕನ್ನಡದ ಹಾಡು ಬರ್ತಾ ಇದೆಯಲ್ಲ ಅನ್ನೋದು ಒಂದು ಖುಷಿ, ಜೊತೆಗೆ ನಂದೇ ಹಾಡು ಅನ್ನೋದು ಇನ್ನೊಂದು ಖುಷಿ. ಎಸ್ ಸರ್, ಆ ಹಾಡಿನ ಬಗ್ಗೆ ನಿಜ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಬಟ್ ಆ ಥಾಟ್ ನಿಮಗೆ ಹೇಗೆ ಬಂತು? ಆ ಪದಗಳನ್ನು ಜೋಡಿಸಿರುವಂತಹ ಆ ವರ್ಣನೆ, ಹಾಗೆ ಈ ಹಾಡು ಬರೆಯೋದಕ್ಕೆ ನಿಮ್ಗೆ ಎಷ್ಟು ದಿನಗಳು ಬೇಕಾಯಿತು? ಈ ಬಗ್ಗೆ ಏನಾದರೂ ಸ್ವಲ್ಪ ಹಂಚ್ಕೊಳ್ಳೋದಿದ್ರೆ. ಏನಿಲ್ಲ, ಅದು ಒಂದು ಹಾಡನ್ನ ಬರಿಬೇಕಾದ ಒತ್ತಡ ನನ್ನ ಮನಸ್ಸಲ್ಲಿತ್ತು. ನಮ್ ಗುರುಗಳು ಹೇಳಿದ್ರು, ರಾಘವೇಶ್ವರ ಭಾರತಿಗಳು ಒಂದು ಅಪೂರ್ವವಾದ ಹಾಡು ಬರ್ಕೊಡು ಅಂತ ಹೇಳಿ. ಆಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಯಾವುದೋ ಒಂದು ಜಾಹೀರಾತಿನ ಫಲಕ ನೋಡಿದೆ. ಅದ್ರಲ್ಲಿ ನೋಡಿದಾಗ ಒಂದು ಸಾಲು ಹೊಳಿತು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನೋದು. ಆ ನಂತರದಲ್ಲಿ ನಿನ್ನಷ್ಟು ನೆಮ್ಮದಿಯೋ, ಇಡೀ ಭಾರತೀಯರ ಪರಿಕಲ್ಪನೆಯಲ್ಲಿ ನಮಗೆ ನೆಮ್ಮದಿ ಅಂತಂದ್ರೆ ರಾಮ ಅಂದ್ರೆ ನೆಮ್ಮದಿ ಅಂತ ಇರೋದ್ರಿಂದ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದು ರಾಮ ಅಂತ ಬಂತು. ಅದ್ರ ನಂತರದಲ್ಲಿ ಏನಾಯ್ತು, ನಾವು ಮನುಷ್ಯರಾಗಿ ಒಂದು ಒಳ್ಳೆಯ ಬದುಕನ್ನ ಬದುಕಬೇಕು ಅಂತಾದ್ರೆ ಏನಾಗ್ಬೇಕು? ಒಳಕಿ ನಡೆ ಮುನ್ನಡೆಬೇಕು, ಕಳತಕ್ಕೆ ಸಿಗಬಾರದು ಅಂತಹ ಸರಳವಾದ ಮತ್ತು ಸಹಜವಾದ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಹೋದೆ ಹಾಡಲ್ಲಿ. ಆಮೇಲೆ ಕಷ್ಟಗಳನ್ನ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ನಾವೆಲ್ಲ ಕರ್ಮ ಯೋಗವನ್ನು ನಂಬಿದವರು. ನಾವು ಮಾಡಿರೋ ಪಾಪಕ್ಕೆ ನಮಗೆ
ಇದು ಬಂದೇ ಬರುತ್ತೆ, ಹೌದು, ಅದರ ಪ್ರಾಯಶ್ಚಿತ್ತ ಅನುಭವಿಸಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ. ನಿಜ. ಆಗ ಏನು ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ. ದೇವರ ಕಷ್ಟಗಳನ್ನು ತಪ್ಸಕ್ಕಾಗಲ್ಲ, ಆದ್ರೆ ಅದನ್ನ ಅನುಭವಿಸುವಂತ ಶಕ್ತಿಯನ್ನು ಕೊಡ್ಬೋದು, ಆಮೇಲೆ ಅದಕ್ಕೆ ಬೇಕಾದ ಸಹನೆಯನ್ನು ಕೊಡ್ಬೋದು. ಹೌದು. ಯಾಕಂದ್ರೆ ರಾಮನೇ ಭೂಮಿಯಲ್ಲಿ ಬದುಕಿ ಕಷ್ಟಗಳನ್ನು ಅನುಭವಿಸಿ ನಮಗೆ ತೋರಿಸೋಗಿದ್ದಾನೆ. ಹಾಗಾಗಿ ಕಷ್ಟಗಳ ಕೊಡಬೇಡ ಎನ್ನಲಾರ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ಹೀಗೆ ನಮ್ಮ ಒಳ ಮನಸ್ಸಿನ ತುಡಿತಗಳನ್ನು ಹೇಳ್ತಾ ಹೋದೆ. ಅದ್ರಲ್ಲಿ ಏನ್ ಕಂಡ್ರು ಜನ ಅದನ್ನು ತುಂಬಾ ಇಷ್ಟಪಟ್ರು, ಕೋಟ್ಯಾಂತರ ಜನ ಹಲವು ಸರಿ ಕೇಳಿದ್ರು. ಹೌದು. ಅದು ಒಂದು ನೆಮ್ಮದಿ, ಒಂದು ಸಂತೋಷ. ಎಸ್ ಎಸ್ ಸರ್, ನೀವು ಹೋಗ್ತಿದ್ದೀರಾ ಅಯೋಧ್ಯೆಗೆ 22ರಂದು? ಇಲ್ಲ, ಬೇಡ ಅಂತ ಯೋಚನೆ ಮಾಡಿದೀನಿ, ಹೋಗೋದು ಬೇಡ ಅಂತ. ಬೇರೆ ಬೇರೆ ಕಾರ್ಯಗಳಿದ್ವು, ಹಾಗಾಗಿ ಹೋಗ್ತಾ ಇಲ್ಲ ನಾನು. ಇನ್ನು ನೆಕ್ಸ್ಟ್ ಏನಾದ್ರೂ ರಾಮನ್ ಕುರಿತಾಗಿ ಇದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಬೇರೆ ಮತ್ತೊಂದು ಹಾಡು ಏನಾದ್ರೂ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ನೋಡೋಣ ಮೇಡಮ್ ಹೇಗಾಗತ್ತೆ ಅಂತ. ಅದು ರಾಮ ಅಂದ್ರೆ ಒಂದು ಸ್ಫೂರ್ತಿ, ರಾಮ ಅಂದ್ರೆ ಒಂದು ಏನ್ ಹೇಳ್ಬೇಕು, ಒಂದು ಅತ್ಯುತ್ತಮವಾದ ಚಿಂತನೆ ರಾಮ ಅನ್ನೋದು. ಹಾಗಾಗಿ ಏನೋ ಬಂದ್ರೆ ಮಾಡೋದು. ಈಗ ಬರಿತೀನಿ ಅಂತಾನೂ ಇಲ್ಲ, ಬರೆಯಲ್ಲ ಅಂತಾನೂ ಇಲ್ಲ. ಅದೊಂದು ಸ್ಫೂರ್ತಿ ಬಂದಾಗ ಬರೆಯೋದು. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಧನ್ಯವಾದಗಳು ಮೇಡಮ್, ಧನ್ಯವಾದ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.